ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆನೆ ಎದ್ದು ಒಂದೇ ಸಮನೆ ತಿಂಡಿ ಅಡುಗೆ ಎಲ್ಲ ನಾವು ಮುಗಿಸಿದ್ದೇನೆ. ಒಂಚೂರು ಕೆಲಸ ಇತ್ತು ಹೊರಗಡೆ ಅಂತ ಹೊರಟಿದ್ವಿ. ಹಾಗೆ ನಮ್ಮ ಕಡೆಯವ್ರಿಗೊಬ್ರಿಗೆ ಆಕ್ಸಿಡೆಂಟ್ ಆಗಿತ್ತು. ಆ ವಿಡಿಯೋಸ್ ಯಾವುದೂ ನಾನು ಹಾಕಿಲ್ಲ, ಬಿಕಾಸ್ ಅದೆಲ್ಲ ಸುಮ್ಮನೆ ಯಾಕೆ ಬೇಕು ಅಂತ ಹೇಳ್ಬಿಟ್ಟು. ಹಾಗೆ ಮೇಲ್ಗಡೆ ಬಂದು ನೋಡ್ತೀನಿ, ಡೇ 3 ಆಫ್ ರೂಫಿಂಗ್ ಇದು. ಇಷ್ಟು ರೂಫಿಂಗ್ ಮುಗಿಸಿದ್ದಾರೆ, ಆದರೆ ಅಲ್ಲಿ ಒಂದು ಕೆಲಸನೂ ತಪ್ಪಾಗಿ ಮಾಡಿಬಿಟ್ಟಿದ್ದಾರೆ. ಮೇಲ್ಗಡೆ ಪೈಪ್ನ, ಸೋಲಾರ್ ಪೈಪ್ನೇ ಹೊಡೆದು ಹಾಕ್ಬಿಟ್ಟವ್ರೆ. ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಸೋಲಾರ್ನವ್ರಿಗೆ ತುಂಬ ಸರಿ ಟ್ರೈ ಮಾಡಿ ಫೋನ್ ಮಾಡಿದೆ. ಬಟ್ ಸಂಡೇ ಆಗಿತ್ತು ಅಂತ ಹೇಳ್ಬಿಟ್ಟು ಅವ್ರು ಬರಲೇ ಇಲ್ಲ. ನಮ್ಮ ಮನೆ ಪೂರ್ತಿ ಟ್ಯಾಂಕಿನ ನೀರೆಲ್ಲ ಖಾಲಿ ಆಯಿತು. ಸರಿ, ಅಲ್ಲಿಂದ ನಾವು ಭೀಮಾ ಜ್ಯುವೆಲ್ಲರ್ಸಿಗೆ ಹೋಗಿದ್ವಿ. ಭೀಮಾ ಜ್ಯುವೆಲ್ಲರ್ಸಿಗೆ ಯಾಕೆ ಅಂದರೆ ಚಿನ್ನ ಕೊಂಡ್ಕೊಳ್ಳೋಕ್ಕಂತೂ ಅಲ್ಲ, ಭೀಮಾ ಜ್ಯುವೆಲ್ಲರ್ಸಲ್ಲಿ ಒಳ್ಳೆ ಆಫರ್ ಬಿಟ್ಟಿದ್ದಾರಂತೆ. ಏನು ಆಫರ್ ಅಂತ ಅಂದರೆ ಅದೇ ಮಂತ್ಲಿ 1000 ರೂಪೀಸ್ ಕಟ್ಕೊಳ್ಳೋದು, ಮಂತ್ಲಿ 2000 5000 ಹಾಗೂ ಕಟ್ಕೋಬೋದು. ಆಫ್ಟರ್ 1 ಇಯರ್ ಆಯಿತು ಅಂತ ಅಂದಮೇಲೆ ಅವರು ಅಂದರೆ ಈಗ 1 ಮಂತಲ್ಲಿ ನೀವು ಏನು ಅಮೌಂಟ್ನ ಕಟ್ತಾ ಇರ್ತೀರಲ್ಲ, ಆ ಅಮೌಂಟ್ನ ಸೇರಿಸಿ 1 ತಿಂಗಳದ ಅಮೌಂಟ್ನ ಸೇರಿಸಿ ಕೊಡ್ತಾರಂತೆ. ಆ್ಯಂಡ್ ವಿತ್ ಅ ಲೋಯೆಸ್ಟ್ ಪ್ರೈಸ್ ಆಫ್ ವೇಸ್ಟೇಜ್ ಹಾಕ್ಬಿಟ್ಟು ಕೊಡ್ತಾರೆ ಅಂತ ಹೇಳಿ ಒಂದು ಆಫರ್ ಬಿಟ್ಟಿದ್ರು ಅಂತ ನನ್ನ ಫ್ರೆಂಡ್ ಒಬ್ಳು ಡಿಕೆನ್ಸನ್ ರೋಡಲ್ಲಿ ಕೆಲಸ ಮಾಡ್ತಿದ್ದಾಳೆ, ಮೋಸ್ಟ್ಲಿ ವಿಡಿಯೋನ ನೋಡ್ತಾ ಇರ್ತಾಳೆ. ಅವಳು ಹೇಳಿದ್ಲು ಅಂತ ಕೇಳೋಣ ಅಂತ ಹೋದ್ವಿ. ಆದರೆ ಅಲ್ಲಿ ಇನ್ನೊಂದು ಆಫರ್ ಇದೆ ಅಂತ ಹೇಳಿದ್ಲು. ಏನಪ್ಪ ಅಂತ ಅಂದರೆ, ನಮ್ಮದು ಓಲ್ಡ್ ಚಿನ್ನ ಏನಿದೆಯಲ್ಲ, ಆ ಓಲ್ಡ್ ಚಿನ್ನನ ಕೊಟ್ಟರೆ, ಅಂದರೆ ತುಂಬ ಹಳೇದಾಗಿತ್ತು, ಡಿಸೈನ್ ಎಲ್ಲ ನಿಮಗೆ ಇಷ್ಟ ಆಗಲಿಲ್ಲ ಅಂತಂದರೆ ಆ ಓಲ್ಡ್ ಚಿನ್ನನ ಕೊಟ್ಟರೆ ಆಫ್ಟರ್ 11 ಮಂತ್ಸ್ಗೆ ನಿಮಗೆ ವಿತೌಟ್ ಎನಿ ವೇಸ್ಟೇಜು, ಯಾವುದೇ ಮೇಕಿಂಗ್ ಚಾರ್ಜಸ್ ಇಲ್ಲ. ನೀವೆಷ್ಟು ಗ್ರಾಮ್ ಚಿನ್ನ ಕೊಟ್ಟಿರ್ತೀರೋ ಅಷ್ಟೇ ಗ್ರಾಮ್ ಚಿನ್ನನ ನಿಮಗೆ ರಿಟರ್ನ್ ಅವರು ವಾಪಸ್ ಕೊಡ್ತಾರೆ ಆಫ್ಟರ್ 11 ಮಂತ್ಸ್. ಬಿಫೋರ್ 11 ಮಂತ್ಸ್ ನೀವು ತಗೋಬೋದು. ಅದು ಹೇಗಿರುತ್ತೆ ಅಂತಂದರೆ 3 ಮಂತ್ಸ್ 4 ಮಂತ್ಸ್ 5 ಮಂತ್ಸ್ 6 ಮಂತ್ಸ್ ಹೀಗಿರುತ್ತೆ. 3 ಮಂತ್ಸಿಗೆ ಅವರು 30% ವೇಸ್ಟೇಜ್ ಮತ್ತು ಮೇಕಿಂಗ್ ಚಾರ್ಜಸ್ನ ಅವ್ರು ಹಾಕ್ತಾರೆ. ಬಾಕಿ ಉಳಿದಿದ್ದು 70%ನ ನೀವು ಹಾಕಬೇಕು. ಅಗೈನ್ 4 ಮಂತ್ಸಿಗೂ ಸೇಮ್ 40% ಅವ್ರು ಹಾಕ್ತಾರೆ. ಮತ್ತು 5 ಮಂತ್ಸಿಗೆ 50, 6 ಮಂತ್ಸಿಗೆ 60, 7 ಮಂತ್ಸಿಗೆ 70, ಹಾಗೆ ಅಪ್ ಟು 11 ಮಂತ್ಸ್ವರೆಗೂ. 11 ಮಂತ್ಸ್ವರೆಗೂ ನೀವು ವೆಯ್ಟ್ ಮಾಡ್ತು ಅಂತಂದರೆ 100% ವೇಸ್ಟೇಜ್ ಆ್ಯಂಡ್ ಮೇಕಿಂಗ್ ಚಾರ್ಜಸ್ ಎಲ್ಲ ಅವ್ರದ್ದೇ ಇರುತ್ತೆ. ನಾವೇನು ಚಿನ್ನ ಕೊಟ್ಟಿರ್ತೀವೋ ಆ ಚಿನ್ನ ಸೇಮ್ ಟು ಸೇಮ್ ಗ್ರಾಮ್ಸ್ ಚಿನ್ನನ ವಿತ್ ಹೊಸ ನ್ಯೂ ಡಿಸೈನಲ್ಲಿ ನೀವು ಹೊಸದಾಗಿ ತಗೋಬಹುದು. ಆ ಥರದ್ದು ಒಂದು ಆಫರ್ ಇತ್ತು. ಸರಿ, ನಮ್ಮಮ್ಮ ಹೀಗೆ ಏನೋ ಒಂದು ಮಾತಾಡಬೇಕಾದ್ರೆ, ಏನೋ ಕೆಲಸ ಮಾಡಬೇಕಾದ್ರೆ ಅವ್ರಿಗೆ ಬಳೆಗಳು ಇದಾಗಿತ್ತು, ಏನೋ ಫೋಲ್ಡ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ನಾವು ಅದನ್ನು ಮಾಡಿಸ್ಬೇಕು, ಬೇರೆದು ಮುರಿದು ಅಂತ ಅಂದರೆ ಇವಾಗ ನಮಗೆ ಹೆಚ್ಚು ಕಡಿಮೆ ಎಕ್ಸ್ಟ್ರಾ ಚಾರ್ಜಸ್ ಅಂತ ಹೇಳಿಬಿಟ್ಟು ಒಂದು 60-70 ಸಾವಿರ ರೂಪಾಯಿ ಜಾಸ್ತಿ ಆಗ್ತಿತ್ತು. ಸೊ ಹೆಂಗಿದ್ರು ಇವಳು ಹೇಳಿದ್ಲಲ್ಲ ಒಂದ್ಸರಿ ನೋಡೋಣ ಅಂತ ಹೇಳ್ಬಿಟ್ಟು ನಾವು ಭೀಮಾಗೆ ಹೋಗಿದ್ವಿ. ಅಷ್ಟಕ್ಕೆ ಮಾಡಿಕೊಟ್ರೆ ಸಾಕು, ಮತ್ತೆ ಎಕ್ಸ್ಟ್ರಾ ಅಮೌಂಟ್ ಕಟ್ಟೋ ಥರದ್ದೇನೋ ಬೇಡ. ಬೇಕಿದ್ರೆ 1 ಗ್ರಾಮ್ ಇನ್ನೇನು ಹೆಚ್ಚು ಕಡಿಮೆ ಆಗಬಹುದು, ಆದರೆ ತೊಂದರೆ. ಈಗ ಪ್ಯೂರಿಟಿ ಎಲ್ಲಿ ಚೆಕ್ ಮಾಡ್ತೀರಾ? ಅಲ್ಲಿ ಮೇಲೆ. ನನಗೂ ಆಫರ್ ತುಂಬ ಚೆನ್ನಾಗಿದೆ ಅಂತ ಅನಿಸ್ತು. ಸೊ ಹೆಂಗಿದ್ರು ಅವಳು ಬೇರೆ ರೆಫರ್ ಮಾಡಿದ್ದಲ್ಲ, ಅವಳು ಆ್ಯಕ್ಚುಲಿ ಬೆಂಗಳೂರಿಗೆ ಬರೋಕ್ಕೆ ಹೇಳಿದ್ದು. ಅವಳು ಅಲ್ಲಿ ಕೆಲಸ ಮಾಡ್ತಿದ್ದಾಳೆ, ಅಲ್ಲಿಗೆ ಬರೋಕ್ಕೆ ಹೇಳಿದ್ಲ. ಬಟ್ ನಮಗೆ ಅಷ್ಟೊಂದು ಟೈಮ್ ಇಲ್ಲ, ಅಲ್ಲಿಗೆ ಹೋಗಿ ಬರೋದಕ್ಕೆಲ್ಲನೂ ಟೈಮ್ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ನಾವು ನಮ್ಮ ಹಾಸನಲ್ಲಿರುವಂಥ ಭೀಮಾಗೆ ಹೋದ್ವಿ. ಅವೆಲ್ಲನೂ ಇಟ್ಸ್ ಟೇಕ್ ಟೈಮ್. ತುಂಬ ಹೊತ್ತು ಪ್ಯೂರಿಟಿ ಎಲ್ಲ ಚೆಕ್ ಮಾಡಿ ಅದನ್ನೆಲ್ಲ ಮೆಲ್ಟ್ ಮಾಡೋ ತನಕ ನನಗೇನು ಮಾಡೋದು, ನಾವು ಕೂತ್ಕೊಂಡು ಸುಮ್ಮನೆ ನೋಡ್ತಾ ಇದ್ವಲ್ಲ. ಬನ್ನಿ ಮೇಡಮ್, ವೆರೈಟೀಸ್ ಆಫ್ ಡಿಸೈನ್ಸ್ ಇದ್ದಾವೆ, ಒಂದ್ಸರಿ ಚೆಕ್ ಮಾಡಿ ಅಂತ ಹೇಳ್ಬಿಟ್ಟು ನಮ್ಮನ್ನು ಕೂರಿಸ್ಕೊಂಡ್ಬಿಟ್ಟು ಇರೋ ಬರೋದನ್ನೆಲ್ಲ ಹಾಕೊಂಡ್ರೆ. ಆ್ಯಕ್ಚುಲಿ ಭೀಮಾ ಒಳಗಡೆ ನಮಗೆ ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ. ನಾನು ಒಂದು ವಿಡಿಯೋ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಪರ್ಮಿಷನ್ ತಗೊಂಡು 1-2 ವಿಡಿಯೋ ಮಾಡ್ಕೊಂಡು ಅಷ್ಟೇನೆ. ಈ ಥರದ್ದು 2-3 ಹಾರಗಳು ಹಾಕಿದ್ರು, 1 ನೆಕ್ಲೆಸ್ ಹಾಕಿದ್ರು, ಹಾಗೇನೆ ಕೈ ಬಳೆಗಳೆಲ್ಲ ಹಾಕಿದ್ರು. ಬಳೆಗಳೆಲ್ಲನೂ ನೀವು ನಂಬ್ತಿರೋ ಬಿಡ್ತಿರೋ 60-70 ಗ್ರಾಮ್ವರೆಗೂ ಒಂದು ಸಿಂಗಲ್ ಹ್ಯಾಂಡ್ ಬಳೆಗಳಿದೆ. ನನಗೆ ನಂಬಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ 10 ಗ್ರಾಮು 20 ಗ್ರಾಮ್ ಬಳೆಗಳನ್ನೇ ನೋಡಿರೋದು, ಅದ್ರ ಮೇಲೆ ನಾವಂತೂ ನೋಡಿಲ್ಲ. 70 ಗ್ರಾಮು 60 ಗ್ರಾಮ್ ಬಳೆಗಳು ಅಂತಂದರೆ ಒಂದು ಕೈ ತುಂಬ ಕಾಣಿಸುತ್ತೆ ನೋಡಿ. ಇದೇ ಆ ಬಳೆ, ಇದಕ್ಕೆ ಇದು 60 ಗ್ರಾಮು 65 ಗ್ರಾಮ್ ಏನೋ ಇದೆ. ಆಮೇಲೆ ಹಾರಗಳೆಲ್ಲ 40 ಗ್ರಾಮು 45 ಗ್ರಾಮಲ್ಲಿದೆ. ಇನ್ನೊಂದು ನೆಕ್ಲೆಸ್ ಇತ್ತು, ಅದೊಂದು 55 ಗ್ರಾಮ್ ಅಂತ. ಒಂದು ಸಿಂಗಲ್ ನೆಕ್ಲೆಸ್ 55 ಗ್ರಾಮು. ನಾನು ನೋಡಿ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಆ್ಯಂಟಿಕ್ ಡಿಸೈನ್ಸ್ಗಳೆಲ್ಲ ಇದೆ. ಆಮೇಲೆ ಅಗ್ರಿಮೆಂಟ್ ಎಲ್ಲನೂ ಮಾಡ್ಕೊಂಡ್ರು, ನಾಮಿನೀಸ್ ಎಲ್ಲನೂ ಮೆನ್ಷನ್ ಮಾಡ್ಕೊಂಡ್ರು. ಬೇಕಾಗತ್ತಲ್ವ, 1 ಇಯರ್ ತನಕ ನಾವು ವೆಯ್ಟ್ ಮಾಡಿರ್ತೀವಿ ಅಂತ ಹೇಳಿದಾಗ ಅದಕ್ಕೆ ಪ್ರೊಸೀಜರ್ಸ್ ಎಲ್ಲ ತುಂಬ ಇರುತ್ತೆ. ಆ ಪ್ರೊಸೀಜರ್ಸ್ ಎಲ್ಲ ಮುಗಿಯೋವರೆಗೂ ನಾನು ವೆರೈಟೀಸ್ ಆಫ್ ಡಿಸೈನ್ಸ್ ಎಲ್ಲ ಟ್ರೈ ಮಾಡ್ತಾ ಇದ್ದೆ. ನೋಡೋದು ಹಾಕೊಳ್ಳೋದು ತೆಗಿಯೋದು. ಪಾಪ ಅವರು ಪೇಷನ್ಸಲ್ಲಿ ಮಾಡಿಕೊಟ್ರು. ಅದಾದಮೇಲೆ ನನಗೊಂಚೂರು ಬಯೋಮೆಟ್ರಿಕ್ ಬೇಕಾಗಿತ್ತು. ಸೊ ನನ್ನ ಫ್ರೆಂಡ್ ಹತ್ರ ಬಯೋಮೆಟ್ರಿಕ್ ಇಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ. ಅಲ್ಲಿಂದ ಬಂದು ಬಯೋಮೆಟ್ರಿಕ್ ಇಸ್ಕೊಂಡು ಸೀದಾ ಮನೆಗೆ ಬಂದೆ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ, ಹಾಗೆ ನಿಮಗೂ ಏನಾದರೂ ಆಫರ್ಸ್ ಬಗ್ಗೆ ಏನಾದ್ರೂ ಇನ್ನೂ ಡೀಟೇಲ್ಸ್ ಬೇಕು ಅಂತಂದರೆ ಗೋ ಆ್ಯಂಡ್ ವಿಸಿಟ್ ಭೀಮಾ ಜ್ಯುವೆಲ್ಲರ್ಸ್. ಇದೇನು ಪ್ರಮೋಷನ್ ವಿಡಿಯೋ ಅಲ್ಲ, ಜಸ್ಟ್ ನಿಮ್ಗೇನಾದ್ರೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಅಷ್ಟೇನೆ.
ಆ್ಯಂಡ್ ಮತ್ತೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡ್ತೀರಿ. ದಿಸ್ ಇಸ್ ಡೇ 3 ಆಫ್ ಮೈ ವ್ಲಾಗ್ ಆಫ್ ಮೈ ರೂಫಿಂಗ್. ಇನ್ನು ರೂಫಿಂಗ್ ಕಂಪ್ಲೀಟ್ ಆಗಿಲ್ಲ, 3% ಇನ್ನೂ ಹೆಚ್ಚು ಕಡಿಮೆ ಮುಗೀತಾ ಇದೆ. ಶೀಟ್ ಎಲ್ಲ ಹಾಕಿಸ್ಬೇಕು. ಸೊ ನೋಡೋಣ, ಲೆಟ್ಸ್ ಸಿ ಹೇಗೆ ಬರುತ್ತೆ.